ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳು ಆದ ಡಿಕೆ ಶಿವಕುಮಾರ್ ಅವರ ಬರುವ ಮಂತ್ರಿಗಿರಿಯ ಸಂಪುಟ ವಿಸ್ತರಣೆಯಲ್ಲಿ ಬೆಳಗಾವಿ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ಶಾಸಕ ರಾಮದುರ್ಗ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ ಅಶೋಕ್ ಮಹದೇವ ಪಟ್ಟಣ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹಾಲಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಹಾಗೂ ರಾಮದುರ್ಗ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಯೂತ್ ಲೀಡರ್ ಮಲ್ಲಣ್ಣ ಯಾದವಾಡ್ ಅವರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ್ದಾರೆ. ಸಾಕಷ್ಟು ಬೆಳವಣಿಗೆ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಮತ್ತೆ ಬಿಜೆಪಿಯ ಸಾಕಷ್ಟು ಮಾಜಿ ಮತ್ತೆ ಹಾಲಿ ಶಾಸಕರು ಇಬ್ರು ಸೇರಿ ಅವರ ಗೆಲುವಿಗೆ ಪ್ರಯತ್ನ ಪಟ್ರು. ಈಗ ಎಲ್ಲೊಂದ್ ಕಡೆ ರಾಮದುರ್ಗ ಶಾಸಕರು ಹಾಗೂ ಹಾಲಿ ಮಾಜಿ ಮುಖ್ಯ ಸಚೇತಕರಾಗಿರ್ತಂತ ಅಶೋಕ್ ಮಹದೇವ ಪಟ್ಟಣ ಅವರು ಎಲ್ಲೋ ಒಂದ್ ಕಡೆ ಬೆಳಗಾವಿಯಿಂದ ಮಂತ್ರಿಗಿರಿಗೆ ಲಾಬಿ ನಡೆಸ್ತಾ ಇರ್ತಕ್ಕಂಥದ್ದು. ಈಗ ಇವ್ರು ಬಿಜೆಪಿ ಮುಖಂಡರು ಆಗಿರ್ತಕ್ಕಂಥ ಅವರ ಗೆಲುವಿನಲ್ಲಿ ಪಾತ್ರ ಆಗಿರ್ತಕ್ಕಂಥ ಶ್ರೀ ಮಲ್ಲಣ್ಣ ಯಾದವಾಡ್ ಅವ್ರಿಗೂ ಸಹ ಇದ್ದಿದ್ರೆ ಅವರ ಶ್ರೀರಕ್ಷೆ ಇದೆ. ಸರ್ ನಮಸ್ತೆ. ನಿಮ್ಮ ಒಂದ್ ರೀತಿ ಗೆಲುವಿಗೆ ಆಕ್ಚುಲಿ ಅವರು ಕಾಂಗ್ರೆಸ್ ಪಕ್ಷದ ಒಂದ್ ರೀತಿ ಶಾಸಕರು ಆದ್ರೂ ಸಹ ನೀವು ಬಿಜೆಪಿ ಪಕ್ಷದ ಮುಖಂಡರು ಆದ್ರೂ ಸಹ ನಿಮ್ಮ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಾಡ್ಲಿಕ್ಕೆ ಅವರ ಪಾತ್ರ ಇದೆ. ಸರ್, ರಾಮದುರ್ಗ ತಾಲೂಕಿನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಪಕ್ಷ ಅನ್ನೋದಕ್ಕಿಂತ ಮುಖ್ಯವಾಗಿ ಅಲ್ಲಿರ್ತಕ್ಕಂಥ ರೈತರು, ಅಲ್ಲಿರ್ತಕ್ಕಂಥ PKPH ನ ಎಲ್ಲ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಮತ್ತು ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಒಪ್ಪಂದದ ಮೇರೆಗೆ 3 ಜನರು ಆಯ್ಕೆ ಇರತಕ್ಕಂಥ ಸಂದರ್ಭದಲ್ಲಿ 3 ಜನ ಚುನಾವಣೆ ನಿಲ್ಲಬಾರದು ಅನ್ನುವಂತ ಉದ್ದೇಶ ಇಟ್ಕೊಂಡು ನನ್ನನ್ನು ಚುನಾವಣೆ ನಿಲ್ಲಿಸಿರ್ತಕ್ಕಂಥದ್ದು ನಿಜ. ಆದ್ರೂ ಇವತ್ತಿನ ದಿವಸ ಅವ್ರ ಪಕ್ಷ ಬೇರೆ, ನಮ್ಮ ಪಕ್ಷ ಬೇರೆ. ಅವ್ರ ಪಕ್ಷದ ತತ್ವ ಆಧಾರದ ಮೇಲೆ ಕೆಲಸವನ್ನು ಮಾಡ್ತಿರ್ತಾರು, ನಾವು ನಮ್ಮ ಪಕ್ಷದ ತತ್ವ ಆಧಾರದ ಮೇಲೆ ಕೆಲಸ ಮಾಡ್ತೀವಿ. ಇಷ್ಟೇ, ಮತ್ತೊಂದು ಏನು ವ್ಯತ್ಯಾಸ ಇಲ್ಲ. ಅಲ್ಲ, ಈಗ ವಿಶೇಷವಾಗಿ ಅವರು ಮಿನಿಸ್ಟರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ಕಡೆ ಇದಿದೆ. ಯಾಕಪ್ಪ ಅಂದ್ರೆ ನೀವು ನಿರ್ದೇಶಕರಾಗಲಿ ಅವರು ಪಾತ್ರ ಪ್ರಮುಖ ಇದೆ. ಏನ್ ಹೇಳಿಕ್ ಬಯಸ್ತೀರಾ? ಏನ್ ರಾಮದುರ್ಗ ಸಮಗ್ರ ಮಂತ್ರಿ ಅದು ಒಳ್ಳೆ ಸರ್, ರಾಮದುರ್ಗದಲ್ಲಿ ಈಗಾಗಲೇ ಸನ್ಮಾನ್ಯ ಶ್ರೀ ದಿವಂಗತ RS ಪಾಟೀಲ್ರು ಮೊದಲು ನಮ್ಮ ಕ್ಷೇತ್ರದ ಶಾಸಕರಾಗಿದ್ರು. ಅವರು ಮಂತ್ರಿ ಸ್ಥಾನವನ್ನು ಅಲಂಕರಿಸಿ ಈಗಾಗಲೇ ಕ್ಷೇತ್ರದ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಆದ ನಂತರ ಸನ್ಮಾನ್ಯ ಶ್ರೀ ಹಿರಿಯ ರಾಜಕಾರಣಿಗಳು, ನಮ್ಮ ಮಾರ್ಗದರ್ಶಕರು ದಿವಂಗತ BB ರೆಡ್ಡಿ ಅವರು ಸಹಿತ ಮಂತ್ರಿ ಆಗುವಂತ ಸಾಕಷ್ಟು ಚಾನ್ಸ್ಗಳಿದ್ದು ಅವರು ಬರೀ ಕಾಡಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ಈಗ ಪಕ್ಷ ಬೇರೆ ಇದ್ರು ಸಹಿತ ನನ್ನೊಂದು ಒಲವು ಇದೆ. ಏನಂತಂದ್ರೆ ಮಂತ್ರಿ ಸ್ಥಾನವನ್ನು ಕೊಡೋದ್ರ ಮುಖಾಂತರವಾಗಿ ಕ್ಷೇತ್ರದ ಅಭಿವೃದ್ಧಿಗೋಸ್ಕರವಾಗಿ ಮಂತ್ರಿ ಆದ್ರೂ ತಪ್ಪೇನಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ಇವತ್ತಿನ ದಿವಸ ನಮ್ಮ ಬೆಳಗಾವಿ ಜಿಲ್ಲೆಗೆ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದವರು. ಅದು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದಾರೆ. ಈಗಾಗಲೇ ಇನ್ನೊಂದು ಸ್ಥಾನವನ್ನು ಕೊಡಬೇಕು ಅನ್ನುವಂತ ನಿಶ್ಚಯ ಇದೆ. ಅದ್ರ ರಾಮದುರ್ಗಕ್ಕೆ ಮಂತ್ರಿ ಸ್ಥಾನವನ್ನು ಕೊಟ್ಟು ತಪ್ಪೇನೂ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈಗ 2028 ಕುಸ್ತಿಗೆ ವಿಶೇಷವಾಗಿ ತಾವು ಸಹ ಅಭ್ಯರ್ಥಿ ಆಗ್ತೀರಾ ಅಂತ ಕೇಳ್ಕೊತಾ ಇದೆ ರಾಜಕೀಯ ವಲಯದಲ್ಲಿ. ಸರ್, ಚುನಾವಣೆ ಅಭ್ಯರ್ಥಿಗೂ ಮತ್ತು ಇರತಕ್ಕಂತ ಒಂದು ಮಂತ್ರಿ ಸ್ಥಾನವನ್ನು ಕೊಡೋದಕ್ಕೂ ಯಾವುದೇ ಅಭ್ಯಂತರ ಇಲ್ಲ. ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ ನಿಂತರ ನಾನು ಬಿಜೆಪಿ ನಿಲ್ಲುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ. ನಮ್ಮ ಸಹೋದರ ಆಗಿರ್ತಕ್ಕಂಥ ಮಾದೇವಪ್ಪ ಯಾದವಾಡ್ ಅವರ ಆಶೀರ್ವಾದ, ಅಲ್ಲಿ ಕ್ಷೇತ್ರದಲ್ಲಿ ಜನರ ವರ್ಣಾಟ, ಅವರ ಪ್ರೀತಿ ವಿಶ್ವಾಸದ ದೂತಕವಾಗಿ ಇವತ್ತಿನ ಮಾದೇವಪ್ಪ ಯಾದವಾಡ್ ಅವರು ಏನ್ ನಿರ್ಣಯ ತೆಗೆದುಕೊಳ್ತಾರೆ ಆ ನಿರ್ಣಯಕ್ಕೆ ನಾವು ಬದ್ಧವಾಗಿರ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.